ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಹೌಸಿಂಗ್ ಲೋನ್ಗೆ ಪ್ರಾರಂಭದಲ್ಲಿ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಂತ ಇತ್ತು, ಇನ್ನೊಂದು ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ ಅಂತ ಎರಡು ವಿಧಾನಗಳಿತ್ತು. ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಬಡ್ಡಿ ದರವನ್ನು ಆ ಕಾಲಕ್ಕೆ ಆ ಸಮಯಕ್ಕೆ ವಿಧಿಸುತ್ತೋ ಆ ಬಡ್ಡಿಯನ್ನು ಗ್ರಾಹಕ ಬ್ಯಾಂಕಿಗೆ ಭರ್ತಿ ಮಾಡಬೇಕು. 7% ಇದ್ದಂಥ ಹೌಸಿಂಗ್ ಲೋನ್ ಆ ವರ್ಷದ ನಂತರ 8% ಆದಾಗ ಗ್ರಾಹಕ ಸಾಲಗಾರ 8% ಆಗಿ ತಾನು ಕಳೆದುಕೊಂಡಂಥ ಮನೆಗೆ ಬಡ್ಡಿಯನ್ನು ಕಟ್ಟಬೇಕು. ಹೀಗೆ ವರ್ಷದಿಂದ ವರ್ಷಕ್ಕೆ ಬಡ್ಡಿ ದರ ಹೆಚ್ಚು ಕಮ್ಮಿ ಆದ ಹಾಗೆ ಆತನ EMI, ನಾವೇನು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತೀವಿ, ಅದು ವ್ಯತ್ಯಾಸ ಆಗ್ತಾ ಬರ್ತಿತ್ತು. ಯಾವ ವ್ಯಕ್ತಿ ಸಾಲ ಮಾಡುವಾಗ 20 ಲಕ್ಷ ಸಾಲ ಮಾಡಿದವನು 1,40,000 ರೂಪಾಯಿ ಈ ವರ್ಷ ನಾನು ಬಡ್ಡಿಗೆ ಬಾಧ್ಯಸ್ಥ ಅನ್ಕೋತಾನೋ, ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಅವನಿಗೆ ಆರ್ಥಿಕ ಹೊರೆ ಹೆಚ್ಚಾಗಿಬಿಡು. ನೀವು ಸಾಲ ಮಾಡುವಾಗ ಈ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅನ್ನುವಂಥ ವಿಷಯವನ್ನು ಗಣನೆಗೆ ತೆಗೆದುಕೊಂಡು ಹೌಸಿಂಗ್ ಲೋನ್ಗೆ ಹೋಗಬೇಕು. ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ ಅಂತ ಇದ್ದಾಗ ಡಿಮಿನಿಷಿಂಗ್ ಇಂಟ್ರೆಸ್ಟ್ ಲೆಕ್ಕದಲ್ಲಿ ಆ ವರ್ಷಕ್ಕೆ ನೀವು ಕೊಂಡಂಥ ಸಾಲದಲ್ಲಿ ಕಳೆದು ಹೋದದ್ದು ಮೊತ್ತವನ್ನು ತೆಗೆದು ಉಳಿದ ಮೊತ್ತಕ್ಕೆ ಬಡ್ಡಿಯನ್ನು ವಿಧಿಸುವಂಥ ಪ್ರಕ್ರಿಯೆ. ಆದರೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಂದಾಗ ಅದು ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ ಮಾರುಕಟ್ಟೆ ಹಣದುಬ್ಬರ ವ್ಯವಸ್ಥೆಗೆ ಮತ್ತು RBIನ ಕಾನೂನಿಗೆ ಅನುಗುಣವಾಗಿ ಬದಲಾಗುವಂಥ ಸಾಲದ ಬಡ್ಡಿ ವ್ಯವಸ್ಥೆ. ಆದ್ದರಿಂದ ನೀವು ಸಾಲವನ್ನು ಕೊಳ್ಳುವಾಗ ಆ ಸಾಲಕ್ಕೆ ನಾನು ಎಷ್ಟರ ಮಟ್ಟಿಗೆ ಬಾಧ್ಯಸ್ಥ, ಎಷ್ಟು ಬಡ್ಡಿಯನ್ನು ನಾನು ಭರಿಸ್ತಾ ಇದ್ದೇನೆ, ಈ ಬಡ್ಡಿ ಜಾಸ್ತಿ ಆದರೆ ಇನ್ನೆಷ್ಟು ನಾನು ಮಂತ್ಲಿ ನನಗೆ ಅದರಿಂದ ಹೊರೆಯಾಗುತ್ತೆ ಅನ್ನುವಂಥ ಪರಿಗಣನೆಗೆ ತೆಗೆದುಕೊಂಡು ನೀವು ಸಾಲವನ್ನು ಪಡೆಯಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.